ಈ ಕರ್ನಾಟಕದ ವಿಧಾನಸೌಧದಲ್ಲಿ ನಿಂತು ಮಾತಾಡಬೇಕಾದರೆ ಸಿದ್ದರಾಮಯ್ಯನ ಕಂಡು ಭಯಪಡಬೇಕು. ಅದೇ ರೀತಿ ಕನಕಪುರದ ಬಂಡೆಯಾಗಿರೋದ ಡಿ.ಕೆ. ಶಿವಕುಮಾರನ್ನು ಮುಟ್ಟಲು ಬಂದರೆ ಮುಟ್ಟೋಣ ಎದೆಯಲ್ಲಿ ಮುಟ್ಟಿಗೆ ಗಟ್ಟಿಯಾಗಿರಬೇಕು. ಈ ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಹುಲಿಯಾಗಿರುವಂತ ಎಂ.ಬಿ. ಪಾಟೀಲ್ ಚುನಾವಣೆ ಮಾಡಿ ಜಯ ಸಾಧಿಸಬೇಕಾದರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಬೇಕು. ಏನ್ರಪ್ಪ ಈ ಕರ್ನಾಟಕದ ಬಾಯಲ್ಲಿ ಎಂತ ಮಾತ್ರ ಬರ್ತಾನೆ ಅಂತ ಸಂಶಯ ಪಡ್ತಾ ಇದ್ದಾರ? ಇದರ ಅರ್ಥ ಏನು ಗೊತ್ತಾ? ಈ ಜಗದಲ್ಲಿ ಅನ್ಯಾಯ ಹೆಚ್ಚಾದಾಗ ಅಧರ್ಮ ತಾಂಡವಾಗ್ತಿರುವಾಗ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತೆ. ಆದ್ರೆ ಇದು ಕಲಿಯುಗ. ತಲೆ ಇರೋ ಕಲಿಯುಗ, ತಲೆ ತೆಗೆಯುವ ಕಲಿಯುಗ, ತಲೆ ಬಲಿಯೋ ಕಲಿಯುಗ ಅಂದಾಗ ಆ ದೇವರನ್ನು ನಮ್ಮಂತ ಕಲಾಕ ಮಟ್ಟ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರ ಸಾಕು. ನಿಮ್ ಮನೆ ಮುಂದೆ ಬಂದು ಭಿಕ್ಷಾನಿ ಅಂತ ಭಿಕ್ಷೆ ಕೇಳ್ತೀವಿ. ತಿನ್ನಾಕ ಕೂಲಿಲ್ಲದಲ್ಲ, ನೀವು ನೀಡೋ ಒಂದೇ ಒಂದು ಹೊನ್ನ ಆಸ್ತವಾಗಿ ಇಲ್ಲ ಸಲದ ಕತೆಗಾಕತ್ತೀವಿ. ತಿನ್ನಾಕ ಅನ್ನ ಕೊಡ್ತೀವಿ, ಕುಡಿಲಾಕ ಹೆನ್ನ ಕೊಡ್ತೀವಿ. ಮಗಲಾಗ ಮಲಕುಲಾಕ ಒಂದು ಹೆಣ್ಣು ಕೊಡ್ತೀವಿ. ಆಮೇಲೆ ಒಂದಲ್ಲ ಯಾರಲ್ಲ 5 ವರ್ಷ ಗೊಮ್ಮಸ್ಕೊಳ್ಳಾಕ ಯಾಕಂದ್ರೆ 5 ಕಾಸಿನ ಕಚ್ಚಲ್ಲ. ಯಾರಿಗೂ ಅರ್ಥ ಆಗಲ್ಲ. ಅರ್ಥ ಆದ್ರು ಪಕ್ಕದವ್ರಿಗೆ ಹೇಳಲ್ಲ. ಯಾಕಂದ್ರೆ ಎಲ್ಲಾರು ಬೀಸಿ ನಮ್ಮ ಮನೆ ಉಸಾಬರಿ ನಮಗ ಸಾಕಾಗತ್ತಪ್ಪ. ಊರನ್ನು ಉಸಾಬರಿ ಯಾಕೆ ಬಂದಿರ್ತಾರೆ? ನೀವು ಬದಲಾಗಲ್ಲ, ಬದಲಾಗಬೇಕು. ಈ ವೀರನ್ನು ಬಿಡಲ್ಲ. ನಿಮ್ಮನ್ನು ನಂಬ್ಕೊಂಡು ಚುನಾವಣೆಯಲ್ಲಿ
ವಿಮಾನ ನಿಲ್ದಾಣ ರೆಡಿ ಆಗ್ತಾ ಇದೆ. ಅದೇ ಹೊಲವನ್ನು ಖರೀದಿ ಮಾಡ್ಕೊಳ್ಬೇಕು. ಯಾಕಂದ್ರ ಆ ವಿಮಾನ ನಿಲ್ದಾಣಕ್ಕೋಸ್ಕರ ಕೇವಲ ಇರೋದು 400 ಎಕರೆ ಹೊಲ. ಆದ್ರೆ ಅದರಲ್ಲಿ ಹೇಗಾದ್ರೂ ಮಾಡಿ ರೈತರಿಗೆ ಕಣ್ಣಿಗೆ ಮಣ್ಣೆಚ್ಚಿ ನಾವು ಶುಗರ್ ಫ್ಯಾಕ್ಟರಿಯನ್ನು ಕಟ್ಟಲೇಬೇಕು. ಅಲ್ಲಿ ಹೆಸರಿಗೆ ಮಾತ್ರ ಶುಗರ್ ಫ್ಯಾಕ್ಟರಿ. ಆದ್ರೆ ಅಲ್ಲಿ ಮಾಡೋದು ಸರಾಯಿ ಫ್ಯಾಕ್ಟರಿ. ಅದನ್ನು ನೀನು ಮಾಡಿ ತೋರಿಸಬೇಕು. ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಈ ಭೂಮಿ ಕೊಡಲ್ಲ ಎಂದರು ನೋಡ್ರಿ. ಆ ಕತ್ತಲಿನಲ್ಲಿ ನನಗೆ ಸಂಗ್ರಹ ಮಾಡಲು ಸಾಧ್ಯ ಆಗಲಿಲ್ಲ. ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿಕೊಂಡು ಬರೋದಕ್ಕೆ ಮಗ ನಿನಗೆ ನಾಚಿಕೆ ಆಗಬೇಕು. ಈ ವೀರನ ಮೋಡದ ಬಲಗೈ ಬಂದರೆ ಹೇಗಿರಬೇಕಂತ 100 ಜನರನ್ನು ಸಂಬಂಧಿಸುವ ಶಕ್ತಿ ಹೊಂದಿರಬೇಕು. ಇಲ್ಲ ಆ ಶಕ್ತಿಗಿಂತ ಮಿಗಿಲಾಗಿರುವ ಯುಕ್ತಿಯನ್ನು ಉಪಯೋಗಿಸಿ ಆ ಜಮೀನನ್ನು ಖರೀದಿ ಮಾಡಬೇಕು. ಸೀತಾಪತಿ, ಎಲ್ಲೋ ಸೀತಾಪತಿ ಅವನ ಲೇ ಸೀತಾಪತಿ, ಅದಕ್ಕೆ ಎಲ್ಲ ವಸೂಲಿ ಮಾಡ್ಕೊಂಡ್ ಬಂದು ನೋಡ್ರಿ ಗೌಡ. ಮಗನೇ, ನಾನು ಹೇಳಿದ್ದೇನು ಮಾಡಿದ್ದೇನು? ನಾನು ಹೇಳಿದ್ದು ಈ ಊರಿನಲ್ಲಿ ಸರ್ವೆ ಮಾಡಿ ನಮಗೆ ಜಮೀನು ಎಷ್ಟು ಜನ ಕೊಡುತ್ತಾರೆ, ಎಷ್ಟು ಜನ ಕೊಡುವುದಿಲ್ಲ. ಅದು ಏನಾಯ್ತು? ಗೌಡ್ರೆ ಯಾಕೆ ಬೇಕ್ರಿ ಈಗ ಮಾತ ಯಾಕೆ ಕಳ್ಸುದು ಬರೀ ಏ ಸೀತಾಪತಿ, ಆದ್ರೆ ಎಂಬ ಅಪಸರ್ವ ಮಾಡಬೇಕು. ನಮ್ಮ ವಿರುದ್ಧ ಯಾವ್ದಾದ್ರು ಬಂದ್ರೆ ಅವರ ತಲೆ ತೆಗೆದುಕೊಳ್ಳೋಣ. ತಲೆ ಅಷ್ಟೇ ಯಾಕೆ ಗೌಡ್ರೆ? ನಾನೇ ಬಂದಿದ್ದಕ್ಕೆ ತಯಾರಿ ಹೋಗುತ್ತಿರುವಾಗ ಅವನು ನಾ ಹೆಕ್ಕೆ ಬಲಿತ ಗರುಡನ ಇದ್ದಂಗೆ ಅವನ ತಲೆ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸುತ್ತೇನೆ ಗೌಡ್ರೆ. ಮಾಂತ್ರಿಕ, ನನಗೆ ತಲೆ ಬೇಡ. ಈ ರೈತರ ಹೊಲ ಬೇಕು, ಅದನ್ನು ನೀನು ಮಾಡಿ ತೋರಿಸಲೇಬೇಕು. ಸಾವುಕಾರ, ಸಾಧ್ಯವಿಲ್ಲ. ನಾನು MLA ಇದ್ದೇನೆಂದು ತಿಳಿದು ರೈತರ ಆಸ್ತಿಯನ್ನು ನಿನ್ನ ಸತ್ತು ಮಾಡಿ ಪಡಲು ನಿನಗೂ ಸಾಧ್ಯವಿಲ್ಲ, ಮಾಂತ್ರಿಕನಿಗೂ ಸಾಧ್ಯವಿಲ್ಲ. ಅದರಲ್ಲೇ ನಿನಗೆ ಒಂದು ಹಿಡಿ ಮಣ್ಣು ಕೊಡಲಾರೆವು. ಎತ್ತರ ಹುಲಿಕಾಯಿ ಸಾಧ್ಯವಿಲ್ಲ ಎಂದು ಹೇಳೋಕೆ ನಿನಗೆ ನಾಚಿಕೆ ಆಗಬೇಕು. ನನ್ನ ಮನೆಗೆ ಬಂದು ನನ್ನ ಎದುರಾಗಿ ನಿಂತು ಮಾತಾಡುವಷ್ಟು ಸಕ್ಕು ಬಂದ ತಾನಿಗ ಏನ ಕಡೆಗೋಡ ಬಾಯಿ ಬಿಗೆ ಹಿಡಿದು ಮಾತನಾಡು. ನಾನು ಯಾರು, ನಾನು ಎಂತವನೆಂಬುದನ್ನು ಅರಿಯಲೆ. ಕೋಣದ ತರಹ ಮಾತನಾಡಿದರೆ ಮಗನೇ, ಈ ಕುರಿ ಒಂದಿನ ಟಗರಾಗಿ ನಿನ್ನೆಲೆಗೆ ಕೊಪ್ಪಿಕೊಳ್ಳುತ್ತದೆ. ಗೌಡ ನಿನ್ನ ಒಕ್ಕನು ಒಕ್ಕವ ನಾನು
ಸಪ್ಪನ ಬ್ಯಾಳಿ ನೀರನಲ್ಲೇ ಸಿಕ್ಕಂತೆ ಕುರಿ ಹಾಲು ಕುಡಿದು ಕೆಚ್ಚಲ ಬೆಳೆಸಿಕೊಂಡಿರುವ ಕೆಟ್ಟ ಮೆಣಸಿನಕಾಯಿ ಖಾರ ಮಗನೇ. ನೀನು ಸಪ್ಪನ ಬ್ಯಾಳಿ ಕುಡಿದು ತಿನ್ನುತ್ತಾಗ ನಾವೇನು ಸುಮ್ಮ ಕೊಡುವುದಿಲ್ಲ. ಏನಾಯ್ತು ಕೆಲವರಿಗೆ ಏ ತಮ್ಮ ಸುಮ್ಮನೆ ಕುಡ್ರ ಮೊದಲ ನಾನು ಹೆಂಗ ಹೇಳ್ತಾರಲ್ಲ ಹಂಗಟ್ ಕೇಳ್ತಪ್ಪ ಇದಕ್ಕೆ ನೋಡ ಪಾಪ ಬಡ ಬಿಕಾರಿ ಬಿಡ್ಕೊಂತಿಲ್ಲ ನಾವು ಬಿಟ್ಟಿವ ನಮ್ಗೆ ಪಡಿ ಕುಂದಿರ ಅಂತ ನೀವು ಮಗನೇ ಎತ್ತರದಿಂದ ಮಾತನಾಡು. ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರ ಹೆಣ ಮಾಡುವುದು ಹೇಗೆಂದು ನನಗೆ ಚೆನ್ನಾಗಿ ಗೊತ್ತಿದೆ ಮಗನೇ. ಇದು ಅಂದಿನ ವೀರ ಸಿಂಧೂರ ಲಕ್ಷ್ಮಣ ಹಾಗೂ ಸಂಗೊಳ್ಳಿ ರಾಯಣ್ಣರ ಚರಿತ್ರೆಯಲ್ಲಿ ಬರೆದ ಗಂಡು ಹುಲಿ. ನಿಮಗೆ ಕೊನೆಯದಾಗಿ ಒಂದು ಮಾತು ಹೇಳಿ ಹೋಗಾಕ ಬಂದೀನಿ ಮಗನೇ. ಆ ಗೋಮಾಳ ದನಕರಗಳ ಸತ್ತು, ಆ ಭೂಮಿ ಜಗತ್ತಿಗೆ ಅನ್ನ ಹಾಕೋ ರೈತನ ಸತ್ತು. ನೀವು ಗಂಡಸರೇ ಆಗಿದ್ದರೆ ಮಕ್ಕಳ ಅದರ ಮೊಟ್ಟೆ ನೋಡಿ ಬರ್ತೇನೆ. ಹೋಗು ಮಗಳೇ ಹೋಗುವ. ಈ ವೀರನಗರ ಎಂತ ವಿಷ ತುಂಬಿಕೊಂಡಿರುವ ಗತ ಸತ್ವವನ್ನು ನಿನಗೆ ಗೊತ್ತಿಲ್ಲ. ಹಾವಿಗೆ 12 ವರ್ಷ ದೇಶವಾದರೆ ಈ ವೀರನಗೌಡನಿಗೆ 100 ವರ್ಷ ದೇಶ ಎಂದು ನೀನು ಮರೆಯಬೇಡ. ನೀ ಹಾಕಿದ ಪ್ಲಾನ್ ಏನಾಯ್ತು? ಏ ಸೀತಾಪತಿ, ಹಾಕಿದ್ರ ಪ್ಲಾನ್ ಸೀದಾ ಒಂದು ನೇಣಿಗೆ ಶರಣಾಗಿರ್ಬೇಕು ನೋಡ. ಹಂಗಾಕ ಏ ಗೌರ ಮೊದಲೇ ಬೆಂಕಿ ಹಚ್ಚೋದೈತ್ರಿ ಗಟ್ಟಿ ಕೊಡ್ದು ಈ ಕಡೆ ಹೋಗುದು ಕೊಡುದ್ರಿ ಹಂಗೈತ್ ನಮ್ ಗಟ್ಟಿರಿ ಗೌರ ಹಂಗೂ ಅಟ್ಟು ಬಾಳ ಕೆಲಸ ಸುತ್ತಾಗಿದ್ರಿ ಕಾಡಿ ಕಾಡಿ ಓಡಾಡಿ ಒಂದು 15 ವರ್ಷದ ಫಿಗರ್ ಕೊಟ್ಟು ಡ್ಯಾನ್ಸಿಂಗ್ ಹೇಳಿಬಿಡ್ಲ. ಏ ಸೀತಾಪತಿ, ನಮಗೆ ಮೊದಲು ಅದೆಲ್ಲ ಬೇಕಾಗಿಲ್ಲ. ಆ ಆಸ್ತಿಯನ್ನು ನಮ್ಮ ಹೆಸರು ಕೈವಶ ಮಾಡಿಕೊಳ್ಳುವವರೆಗೂ ಆ ಬೀರನ್ನು ಹಾರಾಡುವುದಕ್ಕೆ ಬಿಡೋಣ. ಅವನು ಎಲ್ಲಿ ಹೋಗುತ್ತಾನೆ? ಆ ಬೇಗ ತಂತ್ರವನ್ನು ಕತ್ತರಿಸಿದರೆ ಕತ್ತರಿಸಿ ಬಿಡೋಣ. ನಮಸ್ಕಾರ ಗೌಡ್ರೆ. ಓಹೋ, ಏನಪ್ಪ ಈ ಗೌಡನ ಮನೆಗೆ ಬಂದಿದ್ದೀರಾ? ನಾಳೆ ನಾನು IPS ಓದಬೇಕಂತ ಮಾಡೀನಿ ಸರ್. ತಮ್ಮಿಂದ ಸಹಾಯ ಬೇಕಾಗಿದೆ. ಸಹಾಯ ಒಂದಾಗು, ನಿನಗೆ 10 ಸಹಾಯವನ್ನು ಮಾಡಿಕೊಡ್ತೇನೆ. ಅದೇನಂತ ನನಗೆ ಹೇಳ. ನನ್ನ ಮೇಲೆ ಎಷ್ಟೊಂದು ಅಭಿಮಾನವೇ. ನೋಡು, ಓದುವವರ ಮೇಲೆ ಈ ಗೌಡನ ತುಂಬಾ ಅಭಿಮಾನ. ಕಡೆಯವರೆಗೆ ಕುತ್ಕೊಂಡು ಮಾತಾಡೋಣ.